ಹಾಯ್ ಫ್ರೆಂಡ್ಸ್, ಈ ದಿನ ನಾನು ನಿಜವಾದೊಂದು ಸ್ಟೋರಿ ನಡೆದಿದೆ. ಆ ಸ್ಟೋರಿನ ಹೇಳ್ತೀನಿ ಬನ್ನಿ. ಇಬ್ಬರು ಹೆಣ್ಮಕ್ಳು ಸ್ಟೋರಿ, ರಿಯಲ್ ಲೈಫ್ ಸ್ಟೋರಿ. ಇಬ್ಬರು ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ಓದಿಕೊಂಡು ತಂದೆ ತಾಯಿ ಹತ್ರ ತುಂಬ ಖುಷಿಯಾಗಿರ್ತಾರೆ. ಅವರಿಬ್ಬರು ಒಬ್ಬರು ಬಿಟ್ಟಿರದೆ ತುಂಬ ಖುಷಿಯಾಗಿರ್ತಾರೆ. ಹೀಗೆ ಒಂದು ದಿನ ಅಕ್ಕನನ್ನು ನೋಡಲು ಹುಡುಗ ಬರ್ತಾನೆ ಮತ್ತು ಒಪ್ಪಿಕೊಳ್ತಾರೆ. ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಆದಾಯಕ್ಕಂತೂ ಕಡಿಮೆ ಇರಲಿಲ್ಲ. ಹುಡುಗ ಹುಡುಗಿ ಒಳ್ಳೆಯ ಮನೋಭಾವನೆ ಇರಬೇಕೆಂತ ಅವನಿಗೆ ಆಸೆ ಇತ್ತು. ಮದುವೆಯಾಗಿ 2 ವರ್ಷಗಳಾಗಿತ್ತು. ಅವನು ಕಂಡ್ರೆ ಅವಳಿಗೆ ಆಗ್ತಿರ್ಲಿಲ್ಲ. ಕಾರಣ ತಿಳಿದರೆ ನಿಮಗೆ ಬೇಜಾರಾಗುತ್ತದೆ. ಅವಳಿಗೆ ಯಾವಾಗಲೂ ಹಗಲು ರಾತ್ರಿ ತನ್ನ ಗಂಡ ಜೊತೆಯಲ್ಲಿರಬೇಕು, ಲೈಂಗಿಕತೆ ಆಸೆ ತೋರಿಸ್ತಾನೆ ಇರಬೇಕು ಅಂತ ಅವಳ ಆಸೆ ಆಗಿತ್ತು. ಅಂತೂ ಮೂರ್ಖತನದಿಂದ ತನ್ನ ಸಂಸಾರವನ್ನು ಹಾಳು ಮಾಡ್ಕೋತಾಳೆ. ಗಂಡನಿಗೆ ಅದರ ಮೇಲೆ ಜಾಸ್ತಿ ಆಸಕ್ತಿ ಇರಲಿಲ್ಲ. ಅವನಿಗೆ ಒಳ್ಳೆ ಜೀವನ ಬೇಕಾಗಿತ್ತು ಅಷ್ಟೆ. ಗಂಡನನ್ನು ಬಿಟ್ಟು ಒಬ್ಬಳೇ ರೂಮ್ ಮಾಡಿಕೊಂಡು ಇರ್ತಾಳೆ. ಸ್ವಲ್ಪ ದಿನದ ನಂತರ ಕೊನೆಗೆ ಅವಳಿಗೆ ಒಂದು ಕಾಯಿಲೆ ಅಂತ ಗೊತ್ತಾಗುತ್ತದೆ. ಅದು ಗರ್ಭಕೋಶದ ಕಾಯಿಲೆ. ಅದನ್ನು ತೆಗೆಯಲೇಬೇಕೆಂದು ಡಾಕ್ಟರ್ ಹೇಳುತ್ತಾರೆ. ಒಂಟಿತನ ಕಾಡಿ ಅವಳಿಗೆ ಮಾಡಿದ ತಪ್ಪು ಅರಿವಾಗುತ್ತದೆ. ಆಗ ಮನೆಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳುತ್ತಾಳೆ. ತಂದೆ ಬೇರೆ ರಿಟೈರ್ಡ್ ಆಗಿರ್ತಾರೆ. ದುಡ್ಡಿಲ್ಲದೆ ಅವಳಿಗೆ ಸಹಾಯ ಮಾಡಲು ನಿರಾಕರಿಸ್ತಾರೆ. ತಂಗಿ ತನ್ನ ಭಾವನಿಗೆ ಫೋನ್ ಮಾಡುತ್ತಾಳೆ, ಸಹಾಯ ಕೇಳುತ್ತಾಳೆ. ಭಾವ ಓಡಿ ಬಂದು ಸಹಾಯ ಮಾಡುತ್ತಾರೆ. ತನ್ನ ತಪ್ಪು ಅರಿವಾಗಿ ಸಂಸಾರನೇ ಬೇಡ ಎಂದು ಓಂ ಶಕ್ತಿಗೆ ಸೇರಬೇಕೆಂಬುದು ಆಸೆ ಪಡ್ತಾಳೆ. ಗಂಡನನ್ನು ನೋಡಿ ತುಂಬ ಪಶ್ಚಾತ್ತಾಪ ಪಡ್ತಾಳೆ. ನಾನು ಮಾಡಿದ ತಪ್ಪು ತಿಳಿದು ಅವಳಿಗೆ ಸಂಸಾರ ಬೇಡ ಅನ್ನುವಷ್ಟು ಪಶ್ಚಾತ್ತಾಪ ಪಡ್ತಾಳೆ. ಅದಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡು ತಂಗಿಗೆ ಮದುವೆ ಆಗಿಲ್ಲದ ಕಾರಣ ಇಬ್ಬರಲ್ಲೂ ಭಾಷೆ ತೆಗೆದುಕೊಂಡು ಮದುವೆ ಮಾಡಿಸ್ತಾಳೆ. ತಾನು ಓಂ ಶಕ್ತಿಗೆ ಸೇರಿಕೊಳ್ತಾಳೆ. ತಂಗಿಗೆ 2 ಮಕ್ಕಳು ಆಗುತ್ತದೆ. ಅವರಿಬ್ಬರು ತುಂಬ ಸಂತೋಷದಿಂದ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಈ ಕಥೆಯಲ್ಲಿ ಇವಳಿಗೆ ಸಿಗಬೇಕದನ್ನೆಲ್ಲ ಕಳೆದುಕೊಳ್ತಾಳೆ. ಜೀವನ ಅಂತೂ ತುಂಬ ಸುಲಭ, ಅರ್ಥ ಮಾಡಿಕೊಂಡು ನಡೆಯುವುದೇ ಜೀವನ. ಹುಡುಗನಿಗೆ ಇಷ್ಟೆಲ್ಲ ಇದ್ದರೂ ಸಣ್ಣ ತಪ್ಪು ಅವಳ ಜೀವನ ಹಾಳು ಮಾಡಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.